ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಂಡಿ ಕೂಟಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಘೋಷಣೆಯೊಂದಾಗಿದೆ. ಭಾರತ್ ನ್ಯಾಯ್ ಯಾತ್ರೆ ಟೈಮಲ್ಲಿ ಬಹುದೊಡ್ಡ ಬೆಳವಣಿಗೆ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡೀಟೇಲ್ ಆಗಿ ನಾವು ಪ್ರತಿಯೊಂದು ಬೆಳವಣಿಗೆಗಳನ್ನು ರಿಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಇಂಡಿ ಕೂಟದಲ್ಲಿ ಯಾವ ರೀತಿ ವ್ಯತ್ಯಾಸ ಸೃಷ್ಟಿಯಾಗಿದೆ, ಸೀಟ್ ಶೇರ್ ಶುರುವಾದಾಗಿಂದ, ಮಾತುಕತೆ ಶುರುವಾದಾಗಿಂದ ಅಂತ. ಅದ್ರ ಬೆನ್ನಲ್ಲೇ ಈಗ ಬಹುದೊಡ್ಡ ಅನೌನ್ಸ್ಮೆಂಟ್ ಆಗಿದೆ ಮಮತಾ ಬ್ಯಾನರ್ಜಿ ಅವರಿಂದ. ಒಂದರ್ಥದಲ್ಲಿ ಇಂಡಿ ಕೂಟದ ಬಿಗ್ ಕ್ಲೈಮ್ಯಾಕ್ಸ್ ಅಂತ ಕರೆದ್ರೂ ತಪ್ಪಾಗ್ಲಿಕ್ಕಿಲ್ಲ. ಭಾರತ್ ನ್ಯಾಯ್ ಯಾತ್ರೆ ನಡೀತಿರೋ ಹೊತ್ತಲ್ಲಿ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಮಣಿಪುರದಿಂದ ಮುಂಬೈನವರೆಗೆ ಕೈಗೆತ್ಕೊಂಡಿರುವಂತಹ ಭಾರತ್ ನ್ಯಾಯ್ ಯಾತ್ರೆ, ರಾಹುಲ್ ಗಾಂಧಿ ಅವರೇ ನಮ್ಮ ನಾಯಕ ಮತ್ತು ಕಾಂಗ್ರೆಸ್ಗೆ ಸೆಡ್ ಹೊಡೆದು ನಮ್ಮನ್ನ ಬಗ್ಗಿಸೋದಿಕ್ ಸಾಧ್ಯ ಇಲ್ಲ ಅಂತ ಮಿತ್ರ ಪಕ್ಷಗಳಿಗೂ ಬಿಗ್ ಮೆಸೇಜ್. ಇಷ್ಟೆಲ್ಲ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಕೊನೆಗೂ ಬಹಿರಂಗ ಅಧಿಕೃತ ಘೋಷಣೆಯಾಗಿದೆ ಟಿಎಂಸಿಯಿಂದ. ಟಿಎಂಸಿ ಈಗ ಇಂಡಿ ಕೂಟದಿಂದ ಹೊರಗೆ ಬೀಳ್ತಾ ಇರೋದು. ಊಹಾಪೋಹಗಳು ಆ ರೀತಿ ಆಗುವ ಸುಳಿವುಗಳು ಸಿಗ್ತಿದ್ದು, ಆದ್ರೆ ಈಗ ಮಮತಾ ಬ್ಯಾನರ್ಜಿ ಅವರೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 42 ಕ್ಷೇತ್ರಗಳಲ್ಲಿ ನಾವೇ ಸ್ಪರ್ಧೆ ಮಾಡುವ ತೀರ್ಮಾನಕ್ಕೆ ಬಂದಿದ್ದೀವಿ. ಸೀಟ್ ಶೇರ್ನ ಬಗ್ಗೆ ಸುದೀರ್ಘಾವಧಿಯ ಮಾತುಕತೆಯ ಬಳಿಕ, ಯಾಕಂದ್ರೆ ನಾವು ಕೊಟ್ಟ ಯಾವ ಆಫರ್ ಅನ್ನು ಕಾಂಗ್ರೆಸ್ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಎಡಪಕ್ಷ ಮತ್ತು ಕಾಂಗ್ರೆಸ್ನ ಜೊತೆಗೆ ಮಾತುಕತೆ ನಮಗೆ ಸರಿ ಹೊಂದುತ್ತಾ ಇಲ್ಲ. ಹಾಗಾಗಿ ನಾವು 42 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ವಂತ ಬಲದ ಮೇಲೆನೆ ಸ್ಪರ್ಧೆ ಮಾಡೋಕೆ ನಿರ್ಧಾರ ಮಾಡಿದ್ದೀವಿ ಮತ್ತು ಬಿಜೆಪಿ ಕಟ್ ಹಾಕೋದಿಕ್ಕೆ ನಮ್ಮ ಬಿಟ್ಟರೆ ಪಶ್ಚಿಮ ಬಂಗಾಳದಲ್ಲಿ ಇನ್ಯಾರಿಗೂ ಆ ತಾಕತ್ತಿಲ್ಲ ಅಂತ ಬಹಳಷ್ಟು ದಿನಗಳಿಂದ ಏನು ಹೇಳ್ಕೊಂಡು ಬಂದಿದ್ರು ಅದನ್ನೇ ರಿಪೀಟ್ ಮಾಡಿದ್ದಾರೆ. ಸೊ ಈಗ ಪಶ್ಚಿಮ ಬಂಗಾಳದಲ್ಲಿ, ಒಂದು ದೊಡ್ಡ ರಾಜ್ಯದಲ್ಲಿ, ದೊಡ್ಡ ನಂಬರ್ ಇರುವಂತಹ ರಾಜ್ಯದಲ್ಲಿ ಕಾಂಗ್ರೆಸ್, ಟಿಎಂಸಿ ಎಡಪಕ್ಷಗಳು ಪರಸ್ಪರ ಗುದ್ದಾಡಲಿವೆ. ಒಂದ್ ಕಡೆ ಈ ಸಲ ಮಮತಾ ಬ್ಯಾನರ್ಜಿ ಅವ್ರನ್ನ ಕಟ್ ಹಾಕೋದಿಕ್ಕೆ ಹೊಸ ರಣತಂತ್ರ ಹೆಣಿತಿರುವ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಶತಾಯಗತಾಯ ನಾವು ಟಿಎಂಸಿಗಿಂತ ಮುಂದಕ್ಕೆ ಹೋಗಬೇಕು ಅಂತ ಲೆಕ್ಕಾಚಾರ ಹಾಕೋತಿರೋದು. ಯಾಕಂದ್ರೆ ಒಳ್ಳೆ ಗಳಿಕೆ ಆಯ್ತಲ್ಲ, ಕಳೆದ ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಎರಡೂ ಕಡೆ ರುಚಿ ಸಿಕ್ಕಿದೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ. ಈ ಸಲ ವೇದಿಕೆ ಸಜ್ಜುಗೊಳಿಸ್ತಾ ಇದೆ ಅತಿ ಹೆಚ್ಚು ಸ್ಥಾನಗಳನ್ನು ಬಾಚಿಕೊಳ್ಳೋದಕ್ಕೆ. ಈ ಹೊತ್ತಲ್ಲಿ ಕೈಕೂಟದ ಪಕ್ಷಗಳು ಈಗ ಛಿದ್ರವಾಗಿರೋದು. ಇಂಡಿ ಕೂಟದ ಮಿತ್ರ ಪಕ್ಷಗಳು ಅಂತ ಅನಿಸ್ಕೊಂಡಿದ್ದವರು ಈಗ ಅಧಿಕೃತವಾಗಿ ದೂರವಾಗಿರೋದು. ಬಿಜೆಪಿಗೆ ಒಂದ್ ರೀತಿಯಲ್ಲಿ ಇದು ಗುಡ್ ನ್ಯೂಸ್. ಇಷ್ಟು ದಿನ ಇದ್ದಿದ್ದು ಹೀಗೆ, ಅದರಲ್ಲೇನು ವಿಶೇಷ ಅಂತ ಅನಿಸ್ಬಹುದು. ಆದ್ರೆ ಈ ಸಲ ಪರಸ್ಪರ ಯಾವ ರೀತಿ ಜಟಾಪಟಿ ಆಗ್ತಿದೆ, ಒಂದು ಹಂತಕ್ಕೆ ಕಾಂಗ್ರೆಸ್ ಮತ್ತೆ ಎಡಪಕ್ಷಗಳು ಒಂದಾಗಿ ಟಿಎಂಸಿಯನ್ನ ಬಗ್ಗು ಬಡಿಬೇಕು ಅನ್ನೋ ಪ್ಲಾನ್ ಆಗ್ತಿದೆ. ಅಲ್ಲಿ ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಮಾಡ್ತಿದ್ದಾರೆ. ಸೊ ಇವರ ನಡುವೆ ಕಾಮನ್ ವೋಟ್ ಬ್ಯಾಂಕ್ ಜಟಾಪಟಿಯಾದಲ್ಲಿ ಲಾಭ ನಮಗೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಅದು ಒಂದು ಕಡೆ. ಭಾರತ್ ನ್ಯಾಯ್ ಯಾತ್ರೆ ಮಣಿಪುರದಲ್ಲಿ ಕಾಂಗ್ರೆಸ್ ಪಿಎಂ ಶಬ್ದ ಪ್ರಯೋಗದ ಮೂಲಕ ಇಂಡಿ ಕೂಟದಲ್ಲಿ ನಾವೇ ಬಿಗ್ ಬ್ರದರ್ ಅಂತ ಹೇಳ್ಕೊಂಡಂತ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಎಲ್ಲ ಪಕ್ಷಗಳು ಶಾಕ್ ಕೊಟ್ಟಿವೆ. ಮಮತಾ ಬ್ಯಾನರ್ಜಿ ಅವರು ಮೊದಲಿಗರಾಗಿ ಎಕ್ಸಿಟ್ ಆಗಿದ್ದಾರೆ. ನಿತೀಶ್ ಕುಮಾರ್ ಅವರು ಬಹುತೇಕ ಕಾಲು ಹೊರಗಿಟ್ಟಾಗಿದೆ. ಅವರು ಯಾವ ಕಡೆಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ. ಈಗ NDA ತೆಕ್ಕೆಗೆ ಬೀಳ್ತಾರ ಅನ್ನೋದ್ರ ಬಗ್ಗೆ ಗಂಭೀರ ಚರ್ಚೆಗಳಾಗ್ತಿವೆ. ಗವರ್ನರ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು, ಸಚಿವರು ಹೋಗಿ ಮೀಟ್ ಆಗ್ತಾರೆ. ಈಗ ನಿತೀಶ್ ಕುಮಾರ್ ಅವರು ಹೋಗಿ ಮೀಟ್ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರ ಯಾತ್ರೆ ಪಾಲ್ಗೊಳ್ಬೇಕಿತ್ತು, ಅವರು ಇನ್ವಿಟೇಷನ್ ಹೋಗಿದೆ. JDUಗೂ ಕೂಡ ರಾಹುಲ್ ಗಾಂಧಿ ಅವರ ಯಾತ್ರೆ ಎಂಟರ್ ಆದಾಗ ನೀವು ಜಾಯ್ನ್ ಆಗಿ ಅಂತ, ಬಟ್ ಅವ್ರು ಜಾಯ್ನ್ ಆಗ್ತಿಲ್ಲ. ನಿತೀಶ್ ಕುಮಾರ್ ಅವರು ನಾನು ಜಾಯ್ನ್ ಆಗಲ್ಲ ಸಂದೇಶವನ್ನು ತಲುಪಿಸಿದ್ದಾರೆ. ನಾಳೆ ಗುರುವಾರ ಪಶ್ಚಿಮ ಬಂಗಾಳಕ್ಕೆ ಎಂಟ್ರಿ ಆಗ್ತಿರೋ ಹೊತ್ತಲ್ಲೇ ಮಮತಾ ಬ್ಯಾನರ್ಜಿ ಅವರು ಡಿಕ್ಲೇರ್ ಮಾಡಿದ್ದಾರೆ. SP ಅಖಿಲೇಶ್ ಯಾದವ್ ಅವರು ಮೊನ್ನೆನೇ ಡಿಕ್ಲೇರ್ ಮಾಡಿಬಿಟ್ರು. ಸೊ ಭಾರತ್ ನ್ಯಾಯ್ ಯಾತ್ರೆಯಲ್ಲಿ ಒಂಟಿಯಾದ ರಾಹುಲ್ ಗಾಂಧಿ ಮತ್ತೊಂದು ಕಡೆ ಇಂಡಿ ಕೂಟದಲ್ಲೂ ಕೂಡ ಏಕಾಂಗಿಯಾಗಿ ಉಳ್ಕೊಳ್ಳೋ ತರ ಕಾಣಿಸ್ತಿದೆ ಕಾಂಗ್ರೆಸ್. ಎಲ್ಲ ಪಕ್ಷಗಳು ಸ್ವಂತ ಬಲದ ಹೋರಾಟ ಇಲ್ಲ ಬೇರೆಯದ್ದೇ ದಾರಿ ನೋಡ್ಕೊಳ್ಳೋ ತರ ಕಾಣಿಸ್ತಿರೋದ್ರಿಂದ ಯಾವ ಕೂಟ 400 ಕ್ಷೇತ್ರಗಳಲ್ಲಿ ಕಾಮನ್ ಕ್ಯಾಂಡಿಡೇಟ್ ಹಾಕಿ NDAಯನ್ನ ಸೋಲಿಸಲೇಬೇಕು, ಅಮಿತ್ ಶಾ ಮೋದಿ ಅಶ್ವಮೇಧ ಕುದುರೆಯನ್ನು ಕಟ್ಟಬೇಕು ಅಂತ ರಚನೆಯಾಯ್ತೋ, ಈಗ ಆ ಕೂಟದಿಂದ ಮೊದಲ ಬಿಗ್ ವಿಕೆಟ್ ಪತನವಾಗಿದೆ. ವಾಟ್ ನೆಕ್ಸ್ಟ್? ಮುಂದೆ ಬಹಳಷ್ಟು ಆಘಾತಕಾರಿ ಬೆಳವಣಿಗೆಗಳಾಗೋ ತರ ಸುಳಿವುಗಳು ಸಿಗ್ತಿದ್ದಾವೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.